ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಕೃಷ್ಣಾ ನದಿ ನೀರು ಎಷ್ಟು ಹರಿದು ಹೋಗಿದಪ್ಪ ನಮ್ಮಿಂದ ಲೆಕ್ಕಿಲ್ಲದಷ್ಟು. ಇಲ್ಲಿವರೆಗೆ ಸಾಕಷ್ಟು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ. ಸ್ವತಃ ನೆರೆ ರಾಜ್ಯಗಳು ಕಾರಣ, ಜೊತೆಗೆ ನಮ್ಮವರು ಕಾರಣ, ನಮ್ಮ ರಾಜಕಾರಣಿಗಳು ಕಾರಣ. ಕಾವೇರಿ ಕೊಡುವಷ್ಟು ಪ್ರಿಫರೆನ್ಸ್ ನಮ್ಮ ಕೃಷ್ಣಕ್ಕೆ ಕೊಡಲೇ ಇಲ್ಲ. ಉತ್ತರ ಕರ್ನಾಟಕ ಇವತ್ತು ನಂದನವನ ಆಗ್ತದೆ. ಕೃಷ್ಣಾ ನದಿ ಕೊಟ್ಟಿದ್ದರೆ ಏನಾದರೂ ನಮ್ಮ ನೀರು ನಾವು ಬಳಸುವ ಸಹಿತ ಇಲ್ಲಿವರೆಗೆ ಆಗಿಲ್ಲ. ಬಚಾವತ್ ಆಯೋಗ ಆಗಿರ್ಬೋದು, ಅದರ ನಂತರ ಬ್ರಜೇಶ್ ಕುಮಾರ್ ಅವರ ಆಯೋಗ ಆಗಿರ್ಬೋದು, ನಮ್ಗೆ ಸಾಕಷ್ಟು ಹೆಲ್ಪ್ ಮಾಡಿದೆ ಅನ್ನೋಕ್ಕಿಂತಲೂ ನಾವು ನಮ್ಮ ನೀರು ಬಳಸ್ಕೊಳ್ಳೋದು ಸೋತಿದ್ದರಿಂದಾಗಿ ನಮ್ಮ ಎಕ್ಸಸ್ ನೀರನ್ನು ಮುಂದಿನ ರಾಜ್ಯಗಳು ಹರಿದು ಹೋಗಿದ್ದು ನಾವು ನೋಡ್ತಾ ಇದ್ದೀವಿ. ಈಗಲೂ ಸಹಿತ ಅಂಥ ಅನ್ಯಾಯ ಆಗ್ತಾಯಿದೆ ನಮಗೆ. ಈಗ ಏನೋ ಒಂದಿಷ್ಟು ಮನಸ್ಸು ಮಾಡಿ 524 ಮೀಟರ್ ಎತ್ತರ ಮಾಡಿಕೊಂಡು ನೀರು ಉಪಯೋಗ ಮಾಡ್ಕೋಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ನಮ್ಮ ನೆರೆಯ ರಾಜ್ಯ ಅಂದ್ರೆ ನಮ್ಮ ಮಹಾರಾಷ್ಟ್ರ ತಕರಾರು ತೆಗಿತಾ ಇದೆ. ಅದು ಎತ್ತರ ಮಾಡಬೇಡ್ರಿ, ಅಲ್ಲಿ ನೀರು ಹೆಚ್ಚಾದರೆ ನಮ್ಮ ಕೊಲ್ಹಾಪುರ ಮತ್ತು ನಮ್ಮ ಸಾಂಗ್ಲಿ ಮುಳುಗ್ತದೆ ಅಂಥೇಳಿ ಲೆಟ್ರ್ ಬರೆದಿದ್ದಾರೆ ನಮ್ಮ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡು ತಯಾರು ಮಾಡಿದ್ದಾರೆ, ಕಳಿಸಿದ್ದಾರೆ ಪತ್ರ ಬರೆದ. ಅವ್ರು ನೆನಪು ಮಾಡಿದ್ದಾರೆ. RS ಬಚಾವತ್ ನ್ಯಾಯಮೂರ್ತಿಯವರು ಮಾಡಿದ್ದಾಗಿರ್ಬೋದು, ಮೊದಲನೇ ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ದಾಗ ನಿರ್ಧಾರ ಕೊಟ್ಟಿದ್ದಾಗಿರ್ಬೋದು, ಎರಡನೇದ್ದು ಬ್ರಜೇಶ್ ಕುಮಾರ್ ಅವರು ಕೊಟ್ಟಿದ್ದಾಗಿರ್ಬೋದು. ಇವರೆಲ್ಲರೂ ನಮಗೆ ನೀರನ್ನು ಹಂಚಿದ್ರು. ಆದರೆ ಆ ನೀರು ನಾವು ಬಳಸ್ಕೊಳ್ಳೋಕೆ ಇವತ್ತಿಗೂ ಆಗ್ತಾಯಿಲ್ಲ. ಆಗಲಾರದಕ್ಕೆ ಇವತ್ತು ಇನ್ನಷ್ಟು ಹೆಚ್ಚೆಚ್ಚು ನೀರನ್ನು ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಬೇಡ್ತಾ ಇದ್ದಾರೆ. ಈಗ ಸಾಕಷ್ಟು ನೀರು ಹರಿದು ಹೋಗಿದವರಲ್ಲೇ. ಕಾವೇರಿ ಒಂದು ಹನಿ ನೀರಿಗಾಗಿ ಹೋರಾಟ ಮಾಡುವಂಥ ನಮ್ಮ ಕರ್ನಾಟಕ ಜನ ಅಥವಾ ಮೈಸೂರು ಜನ ಅವರಷ್ಟು ನಮ್ಮಲ್ಲಿ ಹೋರಾಟ ಇಲ್ಲ ಅನ್ನೋದನ್ನು ಅಷ್ಟೇ ಸತ್ಯದ. ಮತ್ತು ಮೇಲೆ ನಮ್ಮ ನಾಯಕರು ಅದು ಸಹ ಉತ್ತರ ಕನ್ನಡ ನಾಯಕರು ಅದು ಲಕ್ಷ್ಯ ಹಾಕಿಲ್ಲ. ಎಂಥ ದೊಡ್ಡ ನದಿ ರೀ ನಮ್ಮದು ಕೃಷ್ಣಾ ನದಿ. ನಮ್ಮ ನೀರನ್ನು ನಾವು ಪಡ್ಕೊಳ್ಳೋಕೆ ನಮ್ಗೆ ಆಗ್ತಾಯಿಲ್ಲ. 729 TMC ಅಷ್ಟು ನೀರು, ಅಥವಾ ನಮ್ಗೆ 173 TMC ನೀರು ಹಂಚ್ಕೊಂಡಿದ್ದಾರೆ. ಇದು ನಮ್ಮ ಕಾವೇರಿಗೆ ಎಷ್ಟು ನೀರು ಬರ್ತದೆ ಹೇಳ್ರಿ? ಆ ನೀರನ್ನು ನಮ್ಮ ಬಳಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಮತ್ತು ಹೆಚ್ಚಾದ ನೀರು ಹೋಗ್ತಾಯಿದೆ, ಹಂಗೆ ಹರಿದು ಹೋಗ್ತಾಯಿದೆ ಮುಂದಿನ ಆಂಧ್ರಕ್ಕದು ಮತ್ತು ನಮ್ಮ ಏನಪ್ಪ ಅಂತ ತೆಲಂಗಾಣಕ್ಕೆ. ಹಿಂದಿನ ಆಂಧ್ರ ಸರ್ಕಾರ ಒಕ್ಕಟ್ಟಿದ್ದಾಗ ನಮ್ಮ ಎಕ್ಸಸ್ ನೀರನ್ನು ತಮ್ಮ ನೆರೆಯ ಮಿತ್ರ ತಮಿಳುನಾಡಿಗೆ ಹಂಚಿದ್ದನ್ನು ನಾವು ನೋಡಿದ್ವಿ. ಕೃಷ್ಣಾ ಗಂಗಾನೋ ತೆಲುಗಂಗಾನೋ ಅಂತ ಮಾಡಿದ್ದಿಲ್ಲ, ಅಲ್ಲಿ ನೀರು ಮಾರ್ಕೊಂಡಿದ್ದು ನಾವು ನೋಡಿದ್ವಿ. ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ನಾಯಕರ ಆಲಸ್ಯತನ ಅಂತಿರೋ ಒಬ್ಬರೊಬ್ಬರು ಟೀಕಾ ಮಾಡೋದು ಅಷ್ಟೇ ವಿನಃ ನಾವು ಏನಾದರೂ ಮಾಡಬೇಕು, ಸಾಧಿಸ್ಬೇಕು ಅಂತಿಲ್ಲ. ಈ ಸಲ ಏನೋ 524 ಪಾಯಿಂಟ್ ಸಮಥಿಂಗ್ ಫೀಟ್ ಇದು ಮೀಟರ್ ಏರಿಸ್ಬೇಕು ಅನ್ನೋದ್ರಾಗ ನಮ್ಮ ಮಹಾರಾಷ್ಟ್ರದ ಮಿತ್ರರು ಅಥವಾ ಸಹೋದರರು ಮತ್ತು ತಕರಾರು ತೆಗೆದಾರೆ. ಮೂಲತಃ ಅವರು 515 ಮೀಟ್ರ್ ಅಷ್ಟೇ ಏರಿಸ್ರಿ ಅಂತ ತಕರಾರಿತ್ತು ಆಂಧ್ರದವ್ರದ್ದು. ಮಹಾರಾಷ್ಟ್ರದವ್ರದ್ದು 513 ಅಷ್ಟೇ ಏರಿಸ್ರಿ ಮ್ಯಾಲ. ಯಾಕಂದ್ರೆ ಹೆಚ್ಚು ನೀರು ನಮ್ಗೆ ಬಂದ ಕೊಲ್ಹಾಪುರ ಮತ್ತು ಸಾಂಗ್ಲಿ ಮುಳುಗಿ ಹೋಗ್ತಾವ. ಹಿನ್ನೀರು ಬಂದ ಎಲ್ಲಿ ಕೊಲ್ಹಾಪುರ, ಎಲ್ಲಿ ಸಾಂಗ್ಲಿ, ಯಾವ ಹಿನ್ನೀರು ಎಲ್ಲಿ ಇಲ್ಲ. ಅದಕ್ಕಾಗಿಯೇ ತಕರಾರು ಬ್ಯಾದ್ಮೇಲೆ ತಕರಾರು ಮಾಡಿದರು. ಆ ನೆಲೆಯಲ್ಲೇ ಈಗಾಗಲೇ ಏನಪ್ಪ ಅಂತಂದ್ರೆ ಉತ್ತರ ಕೊಟ್ಟಿದ್ದಾಗ್ಯದ. ನಮ್ಮ ನೀರು ನಿಮ್ಮಲ್ಲಿ ಬರೋದಿಲ್ಲಪ್ಪ ಅಂತೇಳಿ. ನಿಮ್ಮಲ್ಲಿ ನೀರು ನಿಲ್ಲೋದಕ್ಕೆ ಕಾರಣ ಫಡ್ನವೀಸ್ ಅವರ ನೀವು ನೀರು ಸರಿಯಾಗಿ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಮಾಡಲಾರದು. ನೀವು ನದಿಯ ದಂಡೆಗೆ ಎನ್ಕ್ರೋಚ್ಮೆಂಟ್ ಮಾಡಿ ಮನೆಗಳನ್ನು ಕಟ್ಟಿದ್ದು, ಅವೈಜ್ಞಾನಿಕವಾಗಿ ಮನೆಗಳನ್ನು ಬೆಳೆಸ್ಕೊಂಡು ಸಾಂಗ್ಲಿ ಮತ್ತು ಕೊಲ್ಹಾಪುರದಲ್ಲಿ. ಅವುಗಳ ಕಾರಣದಿಂದ ನೀರಲ್ಲಿ ನೆರೆ ಹಾವಳಿ ಕಾಣಿಸೋದು ವಿನಃ ಮತ್ತವ್ದು ಅಲ್ಲ ಅಂತೇಳಿ ಈಗಾಗಲೇ ಆಯೋಗಗಳು ಹೇಳ್ತಾ ಇದ್ದಾವೆ. ಒಡೆಯರ ಕಮಿಟಿಯವ್ರು ಹೇಳ್ತಾರೆ, ಒಡೆಯರ ಕಮಿಟಿಯವ್ರು ಹೇಳ್ತಾರೆ ಅದಕ್ಕೇನು ಸಂಬಂಧ ಇಲ್ಲ. ನಿಮ್ಮ ಈ ಏನಪ್ಪ ಅಂತಂದ್ರೆ ಕೊಲ್ಹಾಪುರ ಮತ್ತು ಸಾಂಗ್ಲಿ ನೀರು ಮುಳುಗೋದಕ್ಕೆ, ಕೃಷ್ಣ ಹೆಚ್ಚಾಗೋದಕ್ಕೆ ಯಾವುದು ಸಂಬಂಧ ಇಲ್ಲ. ನಮ್ಗೆ ಹಿಂದಿನಲ್ಲಿ ಬರೋದಿಲ್ಲ, ಅದು ಸ್ಪಷ್ಟವಾಗಿ ಹೇಳಿದ. ಆಲ್ರೆಡಿ ನಮ್ಗೆ ನೀರು ಕೊಟ್ಟುಬಿಟ್ಟದ 173 TMC ನೀರು ನಮ್ಗೆ ಕೊಟ್ಟದ. ಹಂಚಿ ನಮ್ಮ ಹಕ್ಕದು ನಾವು 520 ಏರಿಸ್ಕೊಳ್ಳೋದು. ಯಾರು ಹಿಡಿದ್ರು ನಾವು ಕೇಳೋ ಪ್ರಶ್ನೆಗಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ, ವಿದಿಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಕೊಡಲೇಬೇಕಾದಂಥದ್ದು ಅದು ಉತ್ತರ ಕೊಡೋಕ್ಕಿಂತ ಅದು ಬಳಸ್ಕೊಳ್ಳೋದು ಭಾಳ ಮುಖ್ಯ ಅದ. 524 ಮೀಟರ್ ಯಾವಾಗ ಏರಿಸ್ತೀರಿ ಅನ್ನೋದು ಅಷ್ಟು ಮುಖ್ಯದ. ಯಾಕಪ್ಪ ಅಂತಂದ್ರೆ ಎಷ್ಟು ಜಲ್ದಿ ಆಗ್ತದನೋ 524.256 ಮೀಟರ 1969 ಗ್ಯಾನ್ ಮಾಡ್ಯಾರ ನಮ್ಗೆ ಅವ್ರು ನೀರು. ಅಷ್ಟು ಎತ್ತರ ಕಟ್ಸಿಗೋರಿ ನೀವು ನೀರು ತೊಗೊಳ್ರಿ ಅಂತ ಆಲ್ಮಟ್ಟಿ ಡ್ಯಾಮ್ಗೆ ಒಪ್ಪಿಗೆ ಕೊಟ್ಟಿದ್ದದ. 524
256 ಮೀಟರ್ 1963 ಮೊದಲೇ ಬಚಾವತ್ RS ಬಚಾವತ್ ಕಮಿಟಿ ಅದು ಬರ್ತದೆ ನ್ಯಾಯಾಧೀಶರು, ಅಲ್ಲೇ ಅದು ನಮ್ಗೆ ಸಿಕ್ಕಿದ್ದು. ಇವತ್ತು ನಮ್ಗೆ ಕಟ್ಟಿಸ್ಕೊಳಕ್ಕಾಗ್ತಾಯಿಲ್ಲ, ಕಟ್ಟೋಕ್ಕಾಗ್ತಾಯಿಲ್ಲ, ಇಷ್ಟೊಂದು ಮುಗಿಸ್ಬೇಕಾಗಿತ್ತು ನಾವು. ಇದಕ್ಕೆ ಕಾರಣ ನಮ್ಮಲ್ಲಿಯ ರಾಜಕೀಯ ಜನರು ಇಚ್ಛಾಶಕ್ತಿ ಇರೋದು. ಮೇಲಾಗೆ ಇಲ್ಲಿವರೆಗೂ ವಿಶೇಷವಾಗಿ ದಕ್ಷಿಣದವರು ಹೆಚ್ಚು ಚೀಫ್ ಮಿನಿಸ್ಟರ್ ಆಗಿದ್ದರಿಂದಾಗೆ ಅವ್ರಿಗೆ ಕೃಷ್ಣಾದ ಬೆಲೆನೂ ಗೊತ್ತಿಲ್ಲ ಏನೋ ಅನ್ನುವಾಗ. ಫಸ್ಟ್ ಟೈಮ್ ದೇವೇಗೌಡರು ಸ್ವಲ್ಪ ಕಾಳಜಿ ತೆಗೆದುಕೊಂಡಿದ್ದು ಕೃಷ್ಣಾದ ಬಗ್ಗೆ. ಅಲ್ಲಿ ಮತ್ತೇನೋ ಘೋಟಾಲ ಆಯಿತು, ಆ ಮತ್ತು ಬೇರೆ ಏನೇನೋ ಆದವು ಅಲ್ಲಿ ಗದ್ದಲೆಗಳು, ಅವ್ರ ಮೇಲೆ ಆರೋಪಗಳು ಇದ್ದಾವ, ತುಂಡು ಗುತ್ತಿಗೆ ಅಂತೇಳಿ. ಇವೆಲ್ಲ ನೆಲೆಯಲ್ಲೇ ನಾವು ಕೃಷ್ಣನ ಎಷ್ಟು ಬಳಸಬೇಕಾಯಿತು, ಉತ್ತರ ಕನ್ನಡದವ್ರು ಬಳಸ್ಕೊಳ್ಳೋಕೆ ಆಗಲಿಲ್ಲ. ಹೀಗಾಗಿ ನಮ್ಮ ಆರ್ಥಿಕ ಅಭಿವೃದ್ಧಿ ಆ ರೀತಿ ಆಗಲಿಲ್ಲ. ನಮ್ಮ ರೈತರು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿಲ್ಲ, ಅವ್ರ ಅಭಿವೃದ್ಧಿ ಆಗಲಿಲ್ಲ. ಅದು ಮತ್ತೆ ಬೇರೆ ವಿಷಯ. ಯಾವುದು ಇದು MSP ಅಂದರೆ ಇವತ್ತು ಇಡೀ ದೇಶದ ಜನ, ದೇಶದ ರೈತರು ಉದ್ಧಾರ ಆಗಿ ಹೋಗ್ತಿದ್ರು. ಮಾರ್ಕೆಟ್ ಇಲ್ಲ ರೈತಗ. ನೋಡ್ರಿ, ಒಂದು ಸಿಂಪಲ್ ವಿಚಾರ ಮಾಡಿರಿ. ಒಬ್ಬ ಬೀಡಿ ಮಾರವ ಅಥವಾ ತಂಬಾಕು ಮಾರವ ಅಥವಾ ಪಟ್ಟಿ ಮಾರವ, ಪಾನ್ ಪಟ್ಟಿ ಮಾರವ, ತನ್ನ ಪಾನ್ ಪಟ್ಟಿಗೆ ತಾ ರೇಟ್ ಡಿಸೈಡ್ ಮಾಡ್ತಾನೆ. ಅದು ದುರಂತ ಅಂದ್ರೆ ಇಲ್ಲಿ ರೈತ ತಾ ಬೆಳೆದ ಬೆಳೆಗೆ ಅವಿಲ್ಲ, ಯಾರೋ ಒಬ್ರು ಡಿಸೈಡ್ ಮಾಡ್ತಾರೆ. ಅವರಿಗೆ ಒಕ್ಕಲ್ತನದ ಬಗ್ಗೆ ನಾಲೆಜು ಇಲ್ಲ, ಆ ಭೂಮಿ ಸೌಕಳಿ ಬಗ್ಗೆ ನಾಲೆಜ್ ಇಲ್ಲ, ಅಂದರೂ ಅಡ್ಡಿ ಇಲ್ಲ. ಅವ್ರ ದುಡಿಮೆ ಬೆಲೆ ಕಟ್ಟೋದು ಬೆಲೆ ಇದಿಲ್ಲ, ನಾಲೆಜ್ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಹೀಗಾಗಿ ರೈತ ಬಡತನದಲ್ಲಿ ಒದ್ದಾಡುವಂಥದ್ದು. ಅಂಥದ್ದು ನೀರೂ ಇಲ್ಲ. ದೊಡ್ಡ ನದಿಯನ್ನು ಹೊಂದೀವಿ ನಾವು, ದಕ್ಷಿಣ ಭಾರತದ ದೊಡ್ಡ ನದಿ ಕೃಷ್ಣ, ಅದನ್ನು ಹೊಂದೀವಿ. ನಮಗೆ ಬರಬೇಕಾದ ನೀರು ನಾವು ಬಳಸ್ಕೊಂಡಿಲ್ಲ. ಈಗೇನೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕೂ ಮತ್ತು ಅಡ್ಡಗಾಲ ನಮ್ಮ ಮಹಾರಾಷ್ಟ್ರದ ಮಿತ್ರರಿಂದ, ಜೊತೆಗೆ ತೆಲಂಗಾಣ ಮತ್ತು ಆಂಧ್ರದ ಮಿತ್ರರಿಂದ. ತೆಲಂಗಾಣ ಮತ್ತು ಆಂಧ್ರಕ್ಕೆ ಹೆಚ್ಚಿನ ನೀರು ನಾವು ತಗೋಬೇಕು. ಹೆಚ್ಚಿನ ನೀರಿನಲ್ಲಿ ಮತ್ತೆ ಪಾಲ ಕೇಳ್ತಾ ಇದ್ದಾರೆ ಅವರು, ಹೆಚ್ಚಿನ ನೀರಿನಲ್ಲೇ ಪಾಲ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಗದಿ ಖಡಕ್ ಡಿಸಿಷನ್ ತೊಗೊಳ್ಳೇಬೇಕಾದ್ರೆ ಪತ್ರ ಅಂತ ಬರೆದ ನಾವು 2,000 ಎತ್ತರ ಮಾಡಲೇಬೇಕಂತ ವಿಷಯ. ಯಾರು ಏನು ಹೇಳಿದ್ರು ನಮ್ಮ ಹಕ್ಕನ್ನು ನಾವು ಉಪಯೋಗ ಮಾಡುವಂಥದ್ದು. 173 TMC ನೀರನ್ನು ನಾವು ಬಳಸ್ಕೋಬೇಕು. ಇನ್ನೂ ಎಕ್ಸಸ್ ನೀರು ಬರೋದಿದೆ. ಇನ್ನೊಂದು ಆಯೋಗ ನೇಮಿಸೋರು ಇದ್ದಾರೆ. ಹೆಚ್ಚು ನೀರು ಎಷ್ಟು ಬರ್ತದೆ, ಇಲ್ಲಿವರೆಗೆ ಎಷ್ಟು ಅಭ್ಯಾಸ ಮಾಡಿರ್ತದೆ, ಎಷ್ಟು ನೀರು ನಿಲ್ತದೆ, ಅದ್ಮೇಲೆ ನಮಗೆ ಇನ್ನೂ ಎಷ್ಟು ಬರ್ಬೋದು ನೀರು. ಆಲ್ರೆಡಿ 85 TMC ಮಹಾರಾಷ್ಟ್ರಕ್ಕೆ ಅದ, ನಮಗೆ 173 ಅದ. ಮುಂದಿನ ಅವ್ರಿಗೆ ಹೆಚ್ಚಿದ್ರೆ 200. ಆ್ಯಕ್ಚುಲಿ ಇನ್ನೊಂದು ಲೆಕ್ಕದ ಪ್ರಕಾರ ಹೆಚ್ಚು ಕಡಿಮೆ 900-1,000 TMC ಅಷ್ಟು ನೀರು ನಮ್ಮ ಕೃಷ್ಣಾ ನದಿಯಲ್ಲಿ ಹರಿತದೆ ಅಂತೇಳಿ ವಾದಗಳಿದ್ದಾವೆ, ಲೆಕ್ಕಗಳಿದ್ದಾವೆ. ಹೆಚ್ಚು ನೀರು ಸಮುದ್ರಕ್ಕೆ ಹರಿದು ಹೋಗ್ತದೆ ಅನ್ನೋದು. ಹೀಗಾಗಿ ಕೃಷ್ಣೆಯನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕಾಗಿದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರ ಆದ್ಯ ಕರ್ತವ್ಯ. ಮತ್ತು ಉತ್ತರ ಕರ್ನಾಟಕ ಇವತ್ತು ಅದರ ಜಲ್ದಿ ಮುಗಿಸ್ಬೇಕಾಗಿದೆ. ಎಲ್ಲ ಕೆನಲ್ಗಳನ್ನು ಏನು ಸಾಧ್ಯ ಎಲ್ಲ ನೀರು ನಿಲ್ಲಿಸ್ಕೊಳ್ಳೋದನ್ನು, ಈ 173 TMC ಮೊದಲು ಉಪಯೋಗ ಮಾಡುವುದನ್ನು ಮಾಡಿದಾಗ ಮಾತ್ರ ನಮ್ಮ ಲಾಭ ಆಗ್ತದೆ. ಆ ದಿಶೆಯಲ್ಲಿ ಪತ್ರ ಬರೆದಿದ್ದಾರೆ ನಮ್ಮ ಫಡ್ನವೀಸ್ ಅವರಿಗೆ, ಮಹಾರಾಷ್ಟ್ರದ ಫಡ್ನವೀಸ್ ಅವರಿಗೆ. ಅವರು ಫಡ್ನವೀಸ್ ಅವರಾದರೂ ಸಹ ವಿಚಾರ ಮಾಡಬೇಕಾಗಿತ್ತು. ವಿಚಾರದ ನೀರು ನಿಜವಾಗಿಯೂ ಹಿನ್ನೀರಿನಿಂದ ಈ ಸಾಂಗ್ಲಿ ಮತ್ತು ಕೊಲ್ಹಾಪುರಕ್ಕೆ ನೀರು ಹೆಚ್ಚಾಗ್ತದನ ಇಲ್ಲ ತಾವು ಮಾಡಿದ ತಪ್ಪಿನಿಂದನ ಅನ್ನೂ ಸಹಿತ ವಿಚಾರ ಮಾಡುವಂಥದ್ದು. ಆಲ್ರೆಡಿ ಆಯೋಗಗಳಾಗಿರ್ಬೋದು, ಇನ್ನುಳಿದ ಏನಪ್ಪ ಕೆಲವೊಂದು ಕಮಿಷನ್ಗಳಾಗಿರ್ಬೋದು, ಪೂರ್ಣ ಪ್ರಮಾಣದಲ್ಲೇ ಈ ನೀರಿನ ಬದಲಾಗಿ ನೀರು ನಿಲ್ಲೋದಕ್ಕೆ ಹಿನ್ನೀರು ಕಾರಣ ಅಲ್ಲ ಅನ್ನೋದು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಕೊಲ್ಹಾಪುರ ಮತ್ತು ಸಾಂಗ್ಲಿಗಳ ನೀರು ನಿಲ್ತಾವ ಅನ್ನುವಂಥ ವಾದವನ್ನು ಅವರು ಬಿಟ್ಟಷ್ಟು ಒಳ್ಳೆಯದು. ಮತ್ತು ಕರ್ನಾಟಕ ಆದರೂ ಸಹಿತ ಜಲ್ದಿ ತನ್ನ ನೀರನ್ನು ತಾವು ಬಳಸ್ಕೊಳ್ಳೋ ದಿಶೆಯಲ್ಲ 524.256 TMC ನೀರನ್ನು ಸಂಗ್ರಹ ಮಾಡೋದಕ್ಕೆ ಈ ಎತ್ತರ ಮಾಡುವಂಥದ್ದು ಅನಿವಾರ್ಯ ಅದ. ಈಗ 519 ಅದ, ಅದನ್ನು 519 ಮೀಟ್ರ್ ಅದ, ಅದನ್ನು 524.256 ಮೀಟ್ರಿಗೆ ಹೆಚ್ಚಿಸ್ಕೊಳ್ಬೇಕಾಗಿದ್ದು ನಮ್ಮ ಸಿದ್ದರಾಮಯ್ಯರ ಆದ್ಯ ಕರ್ತವ್ಯ. ಅದ್ರ ಜೊತೆಗೆ ಎಲ್ಲ ಕೆನಾಲ್ಗಳನ್ನ ಸ್ವಚ್ಛ ಮಾಡಿಸಿ ಜಲ್ದಿ ಮಾಡಿ ಕೃಷ್ಣೆಯ ನೀರನ್ನು ಎಲ್ಲರಿಗೂ ಉಪಯೋಗ ಕೊಟ್ಟರೆ ಮೋಸ್ಟ್ ಪ್ರಾಬಬ್ಲಿ ಉತ್ತರ ಕರ್ನಾಟಕ ಇನ್ನೂ ಸಮೃದ್ಧ ಆಗ್ಬೋದು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಮತ್ತು ಇನ್ನೊಂದು ಮತ್ತು ಕೊನೆಗೆ ಹೇಳೋದು, ಸಿದ್ದರಾಮಯ್ಯ ಮಾತ್ರ ಪತ್ರ ಬರೆದಿದ್ದಾರೆ. ನೋಡೋಣ, ಡಿಸ್ಪ್ಯೂಟ್ ಅಂತ ಇದ್ದೇ ಇರೋದು, ಅವರೊಂದು ಹೇಳೋದು, ನಾವೊಂದು ಹೇಳೋದು, ನಾವೊಂದು ಉತ್ತರ ಕೊಡೋದು, ಅವ್ರೊಂದು ಕೊಡೋದು, ಹಾಗೆ ಆಗ್ತಿರ್ತಾವೆ. ಆದರೆ ನಮ್ಮ ಮಿನಿಮಮ್ 524 ಮೀಟರ್, 524.256 ಮೀಟರ್ ಇದನ್ನು ಹೆಚ್ಚಿಸ್ಕೊಳ್ಳೋದು ಯಾವಾಗ ಅನ್ನೋದನ್ನು ಈಗ ಮತ್ತೊಮ್ಮೆ ಚರ್ಚೆ ಮಾಡುವಂಥ ವಿಷಯ ಕಾಲ. ಅದನ್ನು ಮತ್ತೆ ಒತ್ತಾಯ ಮಾಡಬೇಕಾಗ್ಯದ ನಮ್ಮ ಸಿದ್ದರಾಮಯ್ಯನವರಿಗೆ. ಮೋಸ್ಟ್ಲಿ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡ ಈ ಮಾತು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಯ್ಯ ಸದ್ಯಕ್ಕೆ ವಂದನೆಗಳು.